ಹೇಗಿದ್ದೀರಾ? ವೆಲ್ಕಮ್ ಟು ಅಂಜುಸ್ ಅಂತ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವತ್ತು ನಾನು ಹಾಸನಲ್ಲೇ ಇದ್ದೀನಿ. ಸೊ ನಾವು ಹಾಸನಲ್ಲಿ ಒಂದು ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಹಾಸನ ಇರೋರಿಗೆ ಗೊತ್ತಿರುತ್ತೆ ಇದು ದೇವಸ್ಥಾನ ಯಾವುದು ಅಂತ ಹೇಳ್ಬಿಟ್ಟು. ನಾವು ಬೆಂಗಳೂರಿಂದ ಹೋಗಿರೋದ್ರಿಂದ ಇದು ನಮಗೆ ಒಂಥರ ಹೊಸ ಪ್ಲೇಸು. ಸೊ ನಾವು ದೇವಸ್ಥಾನ ನೋಡೋಕ್ಕೆ ಹೊರಟಿದ್ದೀವಿ ಎಲ್ಲ ರೆಡಿಯಾಗಿ. ಆ್ಯಂಡ್ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ನೀವು ಹೋಗ್ತಾ ಹೇಳ್ತೀನಿ ಯಾವ ದೇವಸ್ಥಾನ ಅಂತ. ಆ್ಯಂಡ್ ಎಲ್ಲರೂ ಕೂಡ ರೆಡಿಯಾಗಿಬಿಟ್ಟು ಹಾಯ್ ಮಾಡಿಬಿಟ್ಟು ನಾವು ಇವಾಗ ಕಾರಲ್ಲಿ ಕೂತ್ಕೊಂಡು ಹೊರಡ್ತೀವಿ ದೇವಸ್ಥಾನಕ್ಕೆ. ಸೊ ಅದು ದೇವಸ್ಥಾನ ಯಾವುದಪ್ಪ ಅಂತಂದರೆ, ತುಂಬ ಬಿಸಿಲಿತ್ತು ಫ್ರೆಂಡ್ಸ್, ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ತುಂಬ ಸೆಕೆ, ತುಂಬ ಬಿಸಿಲು. ಸೊ ನೋಡಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇದು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಿರುತ್ತೆ ಹಾಸನಲ್ಲಿ ಇರೋರಿಗೆ. ಸೊ ಆ್ಯಂಡ್ ಇದು ದೇವಸ್ಥಾನ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತೆ. ಸೊ ಬೆಟ್ಟದ ಮೇಲಿದೆ, ಅಂದರೆ ಸೊ ತುಂಬ ಬೆಟ್ಟ ಏನಿಲ್ಲ, ಸ್ವಲ್ಪ ಮೇಲ್ಗಡೆ ಇದೆ. ಸೊ ಅದು ಬೆಟ್ಟ ಅಂತಲೇ ಅನಿಸುತ್ತೆ. ಆ್ಯಕ್ಚುಲಿ ನಾವು ಒಂದು 2 ರೌಂಡ್ಸ್ ಬರುತ್ತೆ ಇದು ನಾವು ಮೇಲೆ ಹೋಗ್ಬೇಕಂತಂದರೆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾವು ಹೋಗೋದು ಲೇಟಾಗಿರೋದ್ರಿಂದ ಒಂದು 1 o'clock ಆಗಿತ್ತು. ಸೊ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದ್ದೀವಿ, ವಾಪಸ್ ಹೋಗೋದು ಬೇಡ ಅಂತ ಮೇಲೆ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲೊಂದು 20 ಮೆಟ್ಲು ಇರಬೇಕೇನೋ ಅಷ್ಟೇ. ತುಂಬ ಬಿಸಿಲಿರೋದ್ರಿಂದ ಕಾಲು ತುಂಬ ಸುಡ್ತಾಯಿತ್ತು. ಸೊ ಅದಕ್ಕೆ ಪರವಾಗಿಲ್ಲ, ಹತ್ಬಿಟ್ಟು ಹೋಗಿಬಿಟ್ಟು ನಾವು ದೇವಸ್ಥಾನ ಫುಲ್ 1 ರೌಂಡ್ ಕವರಿಂಗ್ ಮಾಡಿದ್ವಿ. ನೋಡಿ ದೇವಸ್ಥಾನ ಲಿಂಗ ತುಂಬ ಚೆನ್ನಾಗಿತ್ತಂತೆ, ನಮ್ಮ ದೊಡ್ಡಮ್ಮ ಹೇಳ್ತಿದ್ರು. ಸೊ ನಮಗೆ ಅದೃಷ್ಟ ಎಲ್ಲ ನೋಡೋ ಅಂಥದ್ದು ಕ್ಲೋಸ್ ಆಗಿತ್ತು. ಸರಿ, ಅಲ್ಲಿರೋ ಹಂಗೇ ಫುಲ್ ಎಲ್ಲ ನೇಚರ್ನೆಲ್ಲ ಕವರ್ ಮಾಡಿದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸ್ವಲ್ಪ ಅಲ್ಲಲ್ಲಿ ನೆರಳು, ಅಲ್ಲಲ್ಲಿ ಬಿಸಿಲು, ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಬೇರೆ ಊರಲ್ಲಿರೋರು ಹೋಗಿ ನೋಡ್ಕೊಂಡು ಬನ್ನಿ ಹಾಸನದಲ್ಲಿರೋ ದೇವಸ್ಥಾನನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದು. ದಯವಿಟ್ಟು ಯಾರಾದರೂ ಪ್ಲೇಸಸ್ ನೋಡಬೇಕಂತ ಇದ್ದರೆ ಈ ಸಮ್ಮರಲ್ಲಿ ಮಕ್ಕಳನ್ನ ಕರ್ಕೊಂಡು ತುಂಬ ಚೆನ್ನಾಗಿದೆ ಪ್ಲೇಸಸ್, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಇವಾಗ ಎಲ್ಲ ಹೊರಟ್ವಿ. ಇವಳು ನಮ್ಮ ದೊಡ್ಡಮ್ಮನ ಮೊಮ್ಮಗಳು. ಸೊ ಇವಳಿಗೆ ನಾನು ಮಾತಾಡ್ತೀನಿ ಅಂತ ಇದು ಮಾಡ್ತಾಯಿದ್ಲು. ಸೊ ಅದಕ್ಕೆ ಅವಳನ್ನ ಒಂದು ಸಲ ಮಾತಾಡಿಸ್ದೆ, ಬಟ್ ವಾಯ್ಸ್ ಅದು ಸರಿಯಾಗಿ ಬಂದಿಲ್ಲ. ಸೊ ಅದಕ್ಕೆ ನಾನು ಅದನ್ನು ವಾಯ್ಸ್ ಹಾಕಿಲ್ಲ, ಹಾಗೆ ಮಾತಾಡಿಸ್ಬಿಟ್ಟಿದ್ದೇನೆ ಅಷ್ಟನ್ನು. ಆಮೇಲೆ ನೆಕ್ಸ್ಟು ಬೆಟ್ಟದಿಂದ ಕೆಳಗಡೆ ಹೇಳಿದ್ವಿ. ನಮ್ಮ ದೊಡ್ಡಮ್ಮ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು. ಎಲ್ಲ ಬಿಸಿಲಲ್ಲಿ ಸ್ವಲ್ಪ ಸೆಕೆ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಮರದ ಕೆಳಗಡೆ ಕೂತ್ಕೊಂಡಿದ್ವಿ. ಆ್ಯಂಡ್ ತಿನ್ನೋಕ್ಕೆ ಒಬ್ಬಿಟ್ಟು, ತಂಬಿಟ್ಟು ಮತ್ತು ಇನ್ನೇನೋ ತೊಗೊಂಡು ಬಂದಿದ್ರು. ಸೊ ಅದೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಆ್ಯಂಡ್ ನೆಕ್ಸ್ಟು ನಾವು ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ಅಲ್ಲೇ ಹಾಸನಲ್ಲಿರೋ ಹೋಟೆಲಿಗೆ ಬಂದಿದ್ವಿ. ಈ ಹೋಟೆಲ್ ಉಂಟು ಮಾಮೂಲಿ ನಿಮಗೆ ಹಾಸನಲ್ಲೇ ರೈಟ್ ಸೈಡೆಲ್ಲ ಸಿಗುತ್ತೆ ಹೋಟೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ನನ್ನ ಸೊಸೆ ಇಬ್ಬರೂ ಹಂಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ. ಆ್ಯಂಡ್ ರೀಲ್ಸ್ ಮಾಡಾದಮೇಲೆ ಇವಾಗ ನೆಕ್ಸ್ಟು ಹೋಟೆಲ್ ಹೇಗಿದೆ ಅಂತ. ಆ್ಯಕ್ಚುಲಿ ನಾವು ಹಾಸನ್ಗೆ ನಾವೇನೋ ಅವಾಗ ಹೋಗೋಲ್ಲ, ಯಾವಾಗಲೂ ಒಂದು ಸಲ ಹೋಗೋದಷ್ಟೇ. ಸೊ ಹೋಟೆಲ್ಗೆ ಬಂದಿದ್ವಲ್ಲ ಅಂತ ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ಆ್ಯಂಡು ತಿನ್ನೋಕ್ಕೆ ನಾವು ಏನು ರೋಟಿಗೆ ಆಮೇಲೆ ಪನ್ನೀರ್ ಕರಿ ಬುಕ್ ಮಾಡಿದ್ವಿ. ಸೊ ಅದು ಬಂತು, ಅದನ್ನೆಲ್ಲರೂ ತಿಂದುಬಿಟ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ರೋಟಿ. ಯಾಕೆಂದರೆ ಒಂದೊಂದು ಕಡೆ ತುಂಬ ರಫ್ ಇರುತ್ತೆ, ಬಟ್ ಇಲ್ಲಿ ಸಾಫ್ಟ್ ಇತ್ತು. ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಯಾರ್ಯಾರು ತಿನ್ನಬೇಕಂತಿದ್ರೆ ಸೊ ಅಲ್ಲೋಗಿ ತಿನ್ನಿ, ಚೆನ್ನಾಗಿತ್ತು ರೋಟಿ ಕರಿ ಅಂತ. ಸುಮಾರು ಕಡೆ ಇದೆ, ಬಟ್ ಹಾಸನಲ್ಲಿ ನೀವು ಈ ಥರ ಪ್ಲೇಸಸ್ ನೋಡಬೇಕಂದ್ರೆ ಅಲ್ಲಿ ಹೋಟೆಲ್ಗಳಂತೂ ತುಂಬ ಮಸ್ತಾಗಿರುತ್ತೆ. ಸೊ ಹೋಗ್ತೀನಿ. ಆ್ಯಂಡ್ ಇವರು ನಮ್ಮ ಅತ್ತಿಗೆ, ಇವ್ರನ್ನ ಸ್ವಲ್ಪ ನಾನು ರೇಗಿಸೋದು ಜಾಸ್ತಿ. ಸೊ ಅದಕ್ಕೆ ಅವ್ರನ್ನೇ ಸ್ವಲ್ಪ ಝೂಮ್ ಆಗ್ತಾ ಇದ್ದಿದ್ದೀನಿ. ಅವರು ನನ್ನನ್ನು ತೆಗಿಬೇಡ ಅಂತಾಯಿದ್ರು. ಸೊ ಅದಕ್ಕೆ ನಾನು ಅವ್ರನ್ನೇ ಸ್ವಲ್ಪ ಝೂಮ್ ಮಾಡಿ ತೆಗೆದೆ. ಇಂಥದ್ದು ತರಲೆ ಕೆಲಸ ಎಲ್ಲ ಸ್ವಲ್ಪ ನಾನು ಮಾಡೋದು ಜಾಸ್ತಿ. ಆ್ಯಂಡ್ ಎಲ್ಲ ತಿಂದುಬಿಟ್ಟು ಕೂತ್ಕೊಂಡಿದ್ವಿ. ಆ್ಯಂಡ್ ಕಾಫಿ ಬುಕ್ ಮಾಡಿದರು. ಸೊ ಕಾಫಿನೂ ಕೂಡ ಕುಡಿದ್ಬಿಟ್ಟು ನಾವು ಆ್ಯಂಡ್ ನೆಕ್ಸ್ಟು ಇನ್ನೇನು ಮಾಡೋದು, ಕುಡ್ದು ತಿಂದು ಎಲ್ಲ ಆಯಿತು. ಸ್ವಲ್ಪ ಸುಸ್ತಾಗ್ತಾಯಿತ್ತು, ಹಾಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ತಿಂದು ಕುಡ್ದು. ಇನ್ನು ಪಾಪು ತಿಂದಿರಲಿಲ್ಲ, ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಾವೆಲ್ಲ ತಿಂದುಬಿಟ್ಟು ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್ ಆ್ಯಂಡ್ ನಮಸ್ಕಾರ ಫ್ರೆಂಡ್ಸ್.